ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೆಲವರು ನೋಡಿದ್ದಾರೆ, ಕೆಲವರು ನೋಡಿಲ್ಲ. ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸಲ್ಲಿ ಒಂದು ಮ್ಯಾನ್ಯುವಲ್ ಬುಕ್ ಅಂತ ಕೊಟ್ಟಿರ್ತಾರೆ. ಪೇಜ್ ನಂಬರ್ 4ರಲ್ಲಿ ಹೌ ಟು ಯೂಸ್ ದ ಮೊಬೈಲ್ ಅಂತ 15 ಪಾಯಿಂಟ್ ಪ್ರಿಂಟ್ ಆಗಿದೆ. ಎಷ್ಟು ಜನ ಓದಿದಿರಿ? ಯಾರೂ ಓದಿಲ್ಲ. ಕರೆಕ್ಟ್. ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ, ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮರಾ ಇದೆ, ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ, ಯಾವ ಮಾಡಲು, ಯಾವ ಬ್ರ್ಯಾಂಡು ಎಲ್ಲ ನಾವು 1 ತಿಂಗಳಿಂದ 2 ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ. ಹೌದಾ ಅಲ್ವಾ? ಆದರೆ ಹೌ ಟು ಯೂಸ್ ದ ಮೊಬೈಲ್ ಅಂತ 99.9% ಜನ ಅದನ್ನು ಟಚ್ಚೇ ಮಾಡಿರೋದಿಲ್ಲ. ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ, ಇಲ್ಲ ಮೊಬೈಲ್ ಡಸ್ಟ್ಬಿನ್ನಲ್ಲಿ ಇರ್ತದೆ. ನನ್ನ ರಿಕ್ವೆಸ್ಟು ಅದನ್ನು ಓದಿ. ತುಂಬ ಜನ ಅದನ್ನು ಓದ್ತಾ ಇಲ್ಲ. ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ, ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ. ಮೊಬೈಲ್ನ 15 ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ. ಮೊಬೈಲ್ನ 5 ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ, ಪ್ಯಾಂಟ್ ಪಾಕೆಟಲ್ಲೋ, ಶರ್ಟ್ ಪಾಕೆಟಲ್ಲೋ ಇಟ್ಕೊಳ್ಬೇಡಿ. ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರ ಆದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ವೆರಿ ಕ್ಲಿಯರ್ ಆಗಿ ಬರ್ತಿದ್ದಾರೆ. 16 ವರ್ಷಕ್ಕಿಂತ ಕೆಳಗಿನ ಮಕ್ಕಳು, ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು. ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ, ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ, ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ WHO ಪ್ರೂವ್ ಆಗಿದೆ. ಹೆಚ್ಚಿನವರು ಮೊಬೈಲಲ್ಲಿ ಎಲ್ಲಿಟ್ಕೊಳ್ತಾರೆ? ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು, ತೊಡೆಭಾಗದ ಸ್ನಾಯು, ಕಿಡ್ನಿ ಆ್ಯಂಡ್ ಸ್ಪೌನ್ ಕೌಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ. ಕೆಲವನ್ನ ನಾನು ಓಪನ್ ಆಗಿ ಹೇಳಲಿಕ್ಕಾಗೋಲ್ಲ, ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ. ಇನ್ನು ಕೆಲವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ. ಇಲ್ಲಿಟ್ಕೊಂಡ್ರೆ ಏನಾಗ್ತದೆ? ನಮ್ಮ ಹಾರ್ಟು 1 ನಿಮಿಷಕ್ಕೆ 72 ಸಲ ಹಾರ್ಟ್ ಬೀಟ್ ಆಗಬೇಕು. ಕರೆಕ್ಟಾ? 72 ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ, ನಮ್ಮ ಹಾರ್ಟಿಗೆ 1 ನಿಮಿಷದಲ್ಲಿ 5 ರಿಂದ 6 ಲೀಟರ್ ಬ್ಲಡ್ ಪ್ರೆಷರಲ್ಲಿ ಪಂಪ್ ಆದಾಗ ನಿಮಗೆ ಇದು 72 ಟೈಮ್ಸ್ ನಿಮಗೆ ಹಾರ್ಟ್ ಬೀಟ್ ಆಗೋದು. ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪಲ್ಸ್ ರೇಟಿಂಗ್ ಕಮ್ಮಿ ಆದಾಗ ಎದೆ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು. ಕಳೆದ 4 ವರ್ಷದ ಹಿಂದೆ 2% ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಡೆತ್ ಇತ್ತು. ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು, ಈ 2% ಇದ್ದಿದ್ದು 28% ಶೂಟ್ ಔಟ್ ಆಗಿದೆ. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ 90% ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಕ್ಚರ್. ನನ್ನ ರಿಕ್ವೆಸ್ಟು ಆದಷ್ಟು ಇಲ್ಲಿಡೋದನ್ನು ಅವಾಯ್ಡ್ ಮಾಡಿ. ಮೊನ್ನೆ ಕೋಣೆಯಲ್ಲಿ ಮಗು ಡೆತ್ ಆಯಿತು. ಏನು ಅಂತ ಎನ್ಕ್ವೈರಿ ಮಾಡಿದ್ರೆ, ಮಗು ಬೆಳಿಗ್ಗೆಯಿಂದ ಸಾಯಂಕಾಲ ಗೇಮ್ಸ್ ಆಡೋದು, ಇಂಟರ್ನೆಟ್ ನೋಡೋದು. ನಾವು ರಾತ್ರಿ ಮಲ್ಕೊಳ್ಳೋಕೆ ಮೊಬೈಲಲ್ಲಿ ಇಟ್ಕೊಳ್ತೇವೆ. ಎಲ್ಲಿ ಇಟ್ಕೊಳ್ತೇವೆ? ತಲೆ ಹತ್ರ. ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗು ಡೆತ್ ಆಯಿತು. 1 ಕೇಸಲ್ಲ, 18 ಕೇಸು ಯೂಟ್ಯೂಬಲ್ಲಿದೆ. ಎಂಡ್ ಆಫ್ ದಿ ಸೆಷನ್ ನಾನು ನಿಮಗೆ ಲಿಂಕ್ ಕೊಡ್ತೇನೆ. ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕೋ ಬೇಡವಾ ಅಂತ. ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾರ ಕೈಲಿರೋದು? ನಿಮ್ಮ ಕೈಲಿ. ಹೇಳೋದು ನಮ್ಮ ಕರ್ತವ್ಯ, ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ. ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ, ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ಮದಾಗಿರ್ಬೋದು. ಆ್ಯಂಡ್ ಇನ್ನೊಂದು, ಮೊಬೈಲ್ನ 5 ರಿಂದ 10 ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆರಳುಗಳು ಒಂಥರ ಜುಮ್ ಆದಾಗ ಆಗೋದು. ಯಾಕಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೊಂದು, ಮೊಬೈಲ್ನ TV ಹತ್ರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ? ಈಸ್ ಗೆಟಿಂಗ್ ಡಿಸ್ಟರ್ಬ್, ರೈಟ್? ಅಂತ TV ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ 72,000 ಕೋಟಿ ನರಗಳಿದೆ. ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್, ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ, ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಮೇತ ಹಾಕಿದ್ದಾರೆ. ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ವಿಲ್ ಬಿ ದ ಎನರ್ಜಿ ಲೆವೆಲ್ ವಿತ್ ಮೊಬೈಲ್, ವಿದೌಟ್ ಮೊಬೈಲ್. ಒಬ್ಬ ಮನುಷ್ಯ ಮೊಬೈಲ್ನ ಜೋಬಲ್ಲಿ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ, ಮೊಬೈಲ್ ಇಲ್ಲದಾಗ. ನೋಡಬೇಕೋ ಬೇಡವಾ? ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಂಡ್ ಅಪ್ ಮಾಡ್ತಾನೆ. ಬೋರ್ ಆಗ್ತಾರೆ ಮೇಡಮ್? ಇಲ್ಲ, ಬೋರ್ ಆಗ್ತಾ ಇಲ್ಲ. ಓಕೆ, ಸಣ್ಣ ಒಂದು ಡೆಮೋ ತೋರಿಸ್ತಾನೆ. ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲೇ ನಾನು ತೋರಿಸ್ತೇನೆ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಟ್ರಾಂಗ್ ಆಗಿದ್ದವರು, ಒಬ್ರು ಯಾರಾದರೂ ವ್ಯಾಲಿಡ್ ಬ್ರೇಕ್ ಬರೋಲ್ಲ, ಎನಿವನ್. ನೀವು ಅವರವರಿಗೆ ಅಂತ ಹೇಳ್ಬೇಡಿ, ಅವರವರ ಮೊಬೈಲ್ ಎಲ್ಲಿದೆ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು. ನಮ್ಮದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್. ನಾವು BO ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ. ಕಾಲೇಜು ಮತ್ತು ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ, 45 ನಿಮಿಷ ಸೆಷನ್ ಇದೆ. ಲ್ಯಾಪ್ಟಾಪಲ್ಲಿ 45 ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ. ಪ್ಲಸ್ಸು ವಿಡಿಯೋ, ಈ ಮೊಬೈಲಿಂದ ಸಿಗ್ನಲ್ ಯಾವ ಥರ ಬರ್ತದೆ, ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ 3 ವೀಡಿಯೋಸ್ ಇದೆ. ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ. ಯಾಕಂದರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. 45 ನಿಮಿಷ ಆಫೀಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಹೆಸರು ಸರ್ ಶರತ್. ಮೊಬೈಲ್ ಸರಿ. ಸ್ಮಾರ್ಟ್ ವಾಚಾ? ಇಲ್ಲ, ಸ್ಮಾರ್ಟ್ ವಾಚ್ ಅಂದರೆ ಮತ್ತೆ ಪುನಃ ನರ ಡ್ಯಾಮೇಜ್. ಓಕೆ, ಈಗ ಶರತ್ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ, ಸ್ವಲ್ಪ ಹಿಂದೋರಿ. ಶರತ್ ಸರ್ ಸ್ಟಿಫ್ ಆಗಿ ನಿಂತು 2 ಕೈನ ಗಟ್ಟಿ ಇಟ್ಕೊಳ್ಬೇಕು, ಬಿಗಿಯಾಗಿ ಬಲವಾಗಿ ಗಟ್ಟಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ನೀವು ಕೈನ ಕೆಳಗೆ ಬಿಡಬಾರ್ದು. ಫುಲ್ ಪವರ್ ಕೈ ಮೇಲೆ ಹಾಕಬೇಕು. ಸ್ವಲ್ಪ ಮೇಲೆ ಫುಲ್ ಪವರ್. ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ, ಈ ಭಾಗದಲ್ಲಿ ಇಟ್ಕೊಂಡಿದ್ದೇನೆ.
ಫುಲ್ ಪವರ್ ಕೈ ಮೇಲೆ ಹಾಕಿ ಕೈನ ಕಟ್ಟಿಟ್ಕೊಳ್ಳಿ. ನಿಮ್ಮ ಶಕ್ತಿ ಎಷ್ಟಿದೆ ಕೈ ಮೇಲೆ ಫುಲ್ ಪವರ್ ಕಟ್ಟಿಟ್ಕೊಳ್ಳಿ. ನೋಡಿ ಹೇಗಿತ್ತು? ಸ್ಟ್ರಾಂಗ್ ಆಗಿತ್ತಲ್ಲ. ಈಗ ಶರತ್ ಸರ್ ಈ ಒಂದು ಮೊಬೈಲು ಎಲ್ಲಿ ಕೊಡ್ತಾರೆ ನಾರ್ಮಲ್ ಆಗಿ ಇಟ್ಕೊಂಡು ಮಣಿಪಾಲ ಯೂನಿವರ್ಸಿಟಿ ಕೇಳಿದಿರಾ? ಮಣಿಪಾಲ್ ಯೂನಿವರ್ಸಿಟಿ ಆ್ಯಂಡ್ WHO ಜಂಟಿಯಾಗಿ ಒಂದು ಸರ್ವೆ ಮಾಡಿದ್ರು. ಮೊಬೈಲ್ನ ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡಾಗ ನಿಮ್ಮ ತೊಡೆ ಭಾಗದ ನರಗಳು ಯಾವ ಥರ ಡ್ಯಾಮೇಜ್ ಆಗ್ತದೆ ಅಂತ. ಕನಸಲ್ಲಿ ದಟ್ಟ ಇಟ್ಕೋಬೇಕು. ನೀವು ಮೊಬೈಲ್ನ ರೆಗ್ಯುಲರ್ ಆಗಿ ಇಟ್ಕೊಂಡಾಗ ಇದು ಮಾತ್ರ ಅಲ್ಲ, ಮೇಲ್ಗಡೆ ವೆರಿ ಇಂಪಾರ್ಟೆಂಟ್. ಕನಸಿಗೆ ಬ್ಲಡ್ ಫ್ಲೋ ಆಗಿದೆ. ಕನಸಿಗೆ ಇದು ಇಲ್ಲಿ ಇಟ್ಕೊಂಡಾಗ ಕಾಣಿಸ್ತದೆ ಅಲ್ವಾ? ಆ್ಯಂಡ್ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನವರು ಯೂನಿಫಾರ್ಮ್ ಹಾಕಿದ ಮೇಲೆ ಟ್ರಾಫಿಕ್ ಪೊಲೀಸು, ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲಲ್ಲಿ ಇಟ್ಕೊಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಹೊಟ್ಟೆೊಳಗೆ ಇಟ್ಕೊಳ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ? ಇದು ಕಾನ್ಸ್ಟೇಬಲ್, ಒಂದು ಮಣಿಪಾಲಲ್ಲಿ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ನ ಇಟ್ಟು ಇದೊಂದು MRI ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ತೆಗೆದು ತೋರಿಸ್ತಾರೆ. ಕಾಣಿಸ್ತಾರೆ? ಗ್ರೀನ್ ಕಲರಾ? ಹಾಂ, ಇದು ನೋಡಿ, ಇದು ಡ್ಯಾಮೇಜ್ ಆಗಿದೆ, ಹಾಂ, ತೂತಾಗಿದ್ದು. ಆ್ಯಂಡ್ ಇನ್ನೊಂದು ಮೊಬೈಲಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತದೆ ಇಲ್ವಾ? ನೀರು ಬಿಸಿ ಆಗುವಾಗ ಏನಾಗ್ತದೆ? ನೀರು ಕುದಿ ಬರುತ್ತೆ ರೈಟ್. ನಮ್ಮ ಬ್ರೈನು ತುಂಬ ಸ್ಮೂತಾಗಿ ತುಂಬ ಹಾರ್ಡಾಗಿದೆ, ಬೆಣ್ಣೆ ಥರ ಜೆಲ್ ಥರ ತುಂಬ ಸ್ಮೂತ್ ಆಗಿದೆ. ಈ ಕಾರಣಕ್ಕೆ ನೀವು ಮೊಬೈಲ್ನ ತಲೆ ಹತ್ತಿರ ಇಟ್ಕೊಳ್ಬಾರ್ದು ಅಂತ ಮೊಬೈಲ್ ಕಂಪನಿಯವರು. ನಿಮ್ಮ ಬ್ರೈನ್ ಯಾವ ಥರ ಡ್ಯಾಮೇಜ್ ಆಗ್ತದೆ ಕಾಣಿಸ್ತಾ? ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ಚೇ ಮಾಡ್ಬೋದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿದ್ದೀರಾ? ಮೊಬೈಲ್ ಬ್ಲಾಸ್ಟ್ ಆಗಿದ್ದೀರಾ? ಆ್ಯಂಡ್ ಮೊನ್ನೆ ಹುಬ್ಬಳ್ಳಿದೊಂದು ಮಗು ಗೇಮ್ಸ್ ಆಡ್ತಾ 4 ಫಿಂಗರ್ ಬರ್ನ್ ಆಗಿತ್ತು. ಆ್ಯಂಡ್ ಮೊನ್ನೆ ತ್ರಿಶೂರಲ್ಲಿ ಒಂದು ಮಗು ಗೇಮ್ಸ್ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ, ಪ್ಲಸ್ ಮಗು ಡೆತ್ ಆಗಿದೆ. ವಿತ್ ಪೇಪರಲ್ಲಿ ಬಂದಿತ್ತು. ಪೇಪರಲ್ಲಿ ಬಂದಿದೆ, ಕಾಣಿಸ್ತಾರೆ. ಆ್ಯಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ WHO ಕನ್ಫರ್ಮ್ ಮಾಡಿದ್ದಾರೆ. ಇದು ಪೇಪರಲ್ಲಿ ಬಂದಿದೆ. ಯಾಕಂದರೆ ಒಳ್ಳೆ ಕೆಲಸ, ಒಳ್ಳೆ ಸುದ್ದಿನ ನಾವು 90% ಜನ ಓದೋದಿಲ್ಲ. ಬೇಡದನ್ನೆಲ್ಲ ನಾವು ಓದ್ತೇವೆ, ಕರೆಕ್ಟಾ? ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗಿ ನೋಡಿದ್ರೆ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು? ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್? ನೀವು ಗೂಗಲ್ ಮಾಡೋದು ನಿಮಗೆ ಫಸ್ಟ್ ಬರೋದು MI, ರೆಡ್ಮಿ, ರಿಯಲ್ಮಿ, ವಿವೋ, ಓಪೋ, ಸ್ಯಾಮ್ಸಂಗ್, ಮೋಟ್ರೋಲಾ, ಆ್ಯಪಲ್, ಐಫೋನ್. ಇದರಲ್ಲಿ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು? ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್. ಏನು ಸರ್? ಓಕೆ ಸರ್, ಈಗ ಶರತ್ ಸರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಜೋಬಲ್ ಇದೆಯಲ್ಲ ಸರ್? ಓಕೆ, ವಿತೌಟ್ ಮೊಬೈಲ್ ಬಾಡಿ ಹೇಗಿತ್ತು? ಸ್ಟ್ರಾಂಗ್ ಆಗಿತ್ತು. ಈಗ ಮೊಬೈಲ್ ಬಾಡಿಗೆ ಟಚ್ ಆಗಿದೆ, ರೇಡಿಯೇಷನ್ ಬಾಡಿಗೆ ಎಫೆಕ್ಟ್ ಆಗಿದೆ ಇಲ್ವ? ಆಗಿರಬಹುದು. ಸೇಮ್ ಪವರ್ ಪೇನಾಗಟ್ಟು ಇಟ್ಕೊಳ್ಳಿ, ಫುಲ್ ಪವರ್ ಪೇನಾಗಟ್ಟು ಇಟ್ಕೊಳ್ಳಿ. ರೆಡಿ? ಸೇಮ್ ಲೊಕೇಶನ್. ನಾನು ಅವಾಗ 2 ಕೈ ಯೂಸ್ ಮಾಡಿದ್ದು, ಈಗ ನಾನು ಯೂಸ್ ಮಾಡೋದು 1 ಕೈ. ನಾನು ಹೆಚ್ಚು ಪವರ್ ಹಾಕ್ತೀನಿ, ನೋಡೋಣ ಎಷ್ಟು ಸ್ಟ್ರಾಂಗ್ ಇದೆ. ಫುಲ್ ಪವರ್ ಪೇನಾಗಟ್ಟು. ರೆಡಿ? ಫುಲ್ ಪವರ್ ಬೆಟ್ಟಿಟ್ಕೊಳ್ಳಿ, ಫುಲ್ ಪವರ್ ಅದಕ್ಕೆ ಫಸ್ಟ್ ಆಗಲಿಲ್ಲ.